ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಭಾರ್ಗವಿ ದೊಡ್ಡ ಹೋರಾಟಕ್ಕೆ ಮುಂದಾಗ್ತಿದ್ದಾಳೆ. ಅಪ್ಪನಿಗೆ ಆದ ಅನ್ಯಾಯಕ್ಕೆ ಬಡ್ಡಿ ಸಮೇತ ನ್ಯಾಯ ವಸೂಲಿ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟು ಜಿ.ಪಿ. ಪಾಟೀಲ್ ಎದುರು ಇಲ್ಲಿ ಖಡಕ್ಕಾಗಿ ನಿಂತು ಜಿ.ಪಿ. ಪಾಟೀಲ್ ಕುಸಿತಕ್ಕೆ ಕಾರಣ ಆಗ್ತಿದ್ದಾಳೆ. ಹಾಗಿದ್ರೆ ಕುಸಿದು ಹೋದ ಜಿ.ಪಿ. ಪಾಟೀಲ್ ಕತೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಫೈನಲಿ ಇಲ್ಲಿ ವಿಕ್ಕಿ ಮದುವೆಯನ್ನು ಬಂದು ನಿಲ್ಲಿಸೇ ಬಿಟ್ಲು. ಭಾರ್ಗವಿ ಜೊತೆಗೆ ಸಂಧ್ಯಾ ಬದುಕನ್ನು ಕಾಪಾಡಿದ್ಲು. ಆದರೆ ಇಲ್ಲಿ ಅಕ್ಕ ಬೃಂದ ಮಾತ್ರ ಮದುವೆ ಮಾಡಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಬೃಂದ ಎಂಥವಳು ಅಂತ. ಬೇಕು ಅಂದಾಗ ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನೋ ಜಾತಿಗೆ ಸೇತವರು ಅಂತ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬೃಂದ ಮಾತಿಗೆ ಹಳುಗೆ ಯಾವುದೇ ರೀತಿ ಕೂಡ ಭಾರ್ಗವಿ ಕರ್ಕೋದಿಲ್ಲ. ಇಲ್ಲಿ ಬೃಂದ ಅಮ್ಮಂಗೆ ಕಾಲ್ ಮಾಡಿ ಕೂಡ ತನ್ನ ಸಂಸಾರ ಶುರುವಾಗಿಲ್ಲ. ನಿಜವಾಗ್ಲೂ ಈಗ ತಾನೇ ಸರಿ ಹೋಗ್ತಿತ್ತು, ಈಗ ಖಂಡಿತ ನನ್ನ ಸಂಸಾರನೇ ಹಾಳಾಗಿ ಹೋಗ್ಬಿಡತ್ತ. ಈ ಮದ್ವೆ ಮಾಡ್ಸೋಕೆ ಹೇಳಮ್ಮ ಭಾರ್ಗವಿಗೆ ಅಂತ ಹೇಳಿದಾಗ ಇಲ್ಲಿ ಅಮ್ಮ ಕೂಡ ಮಗಳ ಮನಸ್ಸಿಗೆ ಕಷ್ಟಕ್ಕೆ ಕರಗಿ ಮಗಳಿಗೆ ಹೇಳಿದ್ರೆ ಆ ಕಡೆ ಭಾರ್ಗವಿ ಮಾತ್ರ ಖಂಡಿತ ಇದ್ಯಾವುದು ಕೂಡ ಸಾಧ್ಯ ಇಲ್ಲ, ಸಂತ್ಯಾಗೆ ನ್ಯಾಯ ಕೊಡಿಸ್ತೀನಿ, ಈ ಮದ್ವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾಳ. ತದನಂತರ ಆ ಕಡೆ ಜಿ.ಪಿ. ಪಾಟೀಲ್ ಕೂಡ ಕಾಲ್ ಮಾಡ್ತಾರೆ. ಏನಿದು ಟಿವಿಲೆಲ್ಲ ಏನು ಬರ್ತಿದೆ ಬೃಂದ ಅಂತದಾಗ ಈ ಕಡೆ ಭಾರ್ಗವಿ ಕಾಲ್ ಅನ್ನ ತಗೊಂಡಿದ್ದೆ. ಏನು ಜಿ.ಪಿ. ಪಾಟೀಲ್ ಫೈನಲಿ ನಾನು ಹೇಳ್ದಾಗೆ ಮದ್ವೆ ನಿಲ್ಸದೇನೆ, ಹಾಗೆ ನೀವೇ ಹೇಳ್ದಾಗ ಇನ್ನು ಮುಂದೆ ಕೋರ್ಟಿನ ಕಟಕಟಿಗೆ ಬರಬೇಡಿ, ಕೋರ್ಟ್ ಹಾಲ್ಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಇದರಿಂದ ಜಿ.ಪಿ. ಪಾಟೀಲ್ ಕುಸ್ತು ಹೋಗ್ತಿದ್ದಾರೆ. ತದನಂತರ ಮನೆಗೆ ಬರ್ತಿದ್ದಾಗ ಇಲ್ಲಿ ಭಾರ್ಗವಿ ಹತ್ರ ಬಂದಿದೆ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತದೆ ಅಂತ ಸಂಧ್ಯಾ ಹೇಳಿದಾಗ ಆ ರೀತಿ ಎಲ್ಲ ಮಾತಾಡಬೇಡ, ನಮಗೇನೂ ಕೂಡ ತೊಂದರೆ ಇಲ್ಲ, ನಿನಗೆ ನ್ಯಾಯ ದೊರಕಿಸೋದು ಒಂದು ಲಾಯರ್ ಆಗಿ ಹಾಗೆ ಒಂದು ಹೆಣ್ಣಾಗಿ ನನ್ನ ಕರ್ತವ್ಯ ಅಂತ ಭಾರ್ಗವಿ ಹೇಳ್ತಾರೆ. ಅಕ್ಕಪಕ್ಕದವರೆಲ್ಲ ಬಂದು ಟಿವಿಲಿ ನೋಡಿದ್ದೆ ಭಾರ್ಗವಿನ ಹೊಗಳುತ್ತಾರೆ. ತದನಂತರ ಅಪ್ಪ ಅಂತೂ ದಯವಿಟ್ಟು ಭಾರ್ಗವಿ ನಿನ್ನ ಗೆಲುವುಗಳು ನನಗೆ ನಿಜವಾಗ್ಲೂ ಭಯನ ಹುಟ್ಟಿಸ್ತದೆ, ಏನಾಗ್ಬಿಡುತ್ತೋ ಅಂದಾಗ ಖಂಡಿತಪ್ಪ ನೀವು ಹೆದರ್ಕೋಬೇಕಾಗಿಲ್ಲ, ನಿಮಗೆ ಆಗಿರುವ ಅನ್ಯಾಯ ಗೊತ್ತಿಗೆ, ಅದಕ್ಕೆ ನಾನು ನ್ಯಾಯ ದೊರಕಿಸ್ತೀನಿ ಅಂತ. ಹಾಗಿದ್ರೆ ಇದರ ನಡುವೆ ಇಲ್ಲಿ ಅತ್ತೆ ಮಗು ಏನು ತಪ್ಪು ಮಾಡಿದ್ರು, ಅವ್ರ ಮೇಲೆ ಕೆಟ್ಟ ಆಪಾದನೆ ಬರೋ ಹಾಗೆ ಮಾಡಿ ಸುಳ್ಳು ಕೇಸನ್ನು ಹಾಕಿ ಜಿ.ಪಿ. ಪಾಟೀಲ್ ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ನಿಮ್ಮನ್ನು ಫ್ರೆಂಡು ಅನ್ನೋದನ್ನು ನೋಡದೆ ಎಷ್ಟು ಅನ್ಯಾಯ ಮಾಡಿದ್ದಾರೆ, ನೀವು ಕೋರ್ಟ್ ಕಟಕಟಿಗೆ ಬರ್ದಿರೋ ಹಾಗೆ ಮಾಡಿದ್ದಾರೆ, ಕೋರ್ಟ್ ಒಳಗಡೆ ಬರ್ದಿರೋ ಹಾಗೆ ಮಾಡಿದ್ದಾರೆ, ಖಂಡಿತ ನಾನು ಅದೆಲ್ಲಕ್ಕೂ ಬಡ್ಡಿ ಸಮೇತ ನ್ಯಾಯ ವಸೂಲಿ ಮಾಡ್ತೀನಿ ಅಂತ ಭಾರ್ಗವಿ ಹೇಳುದ್ರ ಜೊತೆಗೆ ಜಿ.ಪಿ. ಪಾಟೀಲ್ನ ವಿರುದ್ಧ ಯುದ್ಧಕ್ಕೆ ಸನ್ನದ್ಧವಾಗ್ತದಾಳೆ. ಹಾಗಿದ್ರೆ ಈ ಒಂದು ಯುದ್ಧದಲ್ಲಿ ಸೋತು ತಲೆ ತಗ್ಗಿಸ್ತಾರೆ ಜಿ.ಪಿ. ಪಾಟೀಲ್. ಕುಸಿದ ಜಿ.ಪಿ. ಪಾಟೀಲ್ ನಿಜವಾಗ್ಲೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಅವರ ಜೀವಿತ ಬಗ್ಗೆ ಏನಾಗಬಹುದು ಮುಂದಿನ ವಿಡಿಯೋವನ್ನು ನೋಡಿ.